ಆಯುರ್ವೇದದ ಪ್ರಕಾರ ಡಯಾಬಿಟಿಸ್ ಯಾಕೆ ಬರುತ್ತೆ ಗೊತ್ತಾ? ಅಸ್ಯ ಸುಖಂ ಅಂದ್ರೆ ಯಾವಾಗ್ಲೂ ಕುತ್ಕೊಂಡಿರೋದನ್ನೇ ಇಷ್ಟಪಡೋರು. ಇದನ್ನೇ ಮೆಡಿಕಲ್ ಟರ್ಮ್ಸ್ ಅಲ್ಲಿ ಸೆಡೆಂಟರಿ ಲೈಫ್ ಸ್ಟೈಲ್ ಅಂತಾರೆ. ಸ್ವಪ್ನ ಸುಖಂ ಅಂದ್ರೆ ಯಾವಾಗ್ಲೂ ಮಲಗೋದನ್ನೇ ಇಷ್ಟಪಡುವಂಥದ್ದು. ದಿವಸ್ವಪ್ನ ಅಂದ್ರೆ ಬೆಳಗ್ಗೆ ಹೊತ್ತು ಮಲಗೋದನ್ನ ಇಷ್ಟಪಡೋರು. ದದಿ ಅಂದ್ರೆ ಕರ್ಡು, ಯೋಗಟ್ಟು ಇದನ್ನೆಲ್ಲ ಜಾಸ್ತಿ ತಿನ್ನೋರು. ನವ ಅನ್ನಪಾನಂ ಅಂದ್ರೆ ಹೊಸದಾಗಿ ಬಂದಿರುವಂತ ಅಕ್ಕಿ, ಗ್ರೈನ್ಸ್ನೆಲ್ಲ ತಿನ್ನುವಂಥವ್ರು. ಅದಕ್ಕೆ ಯಾವಾಗ್ಲೂ ಹಳೆ ಅಕ್ಕಿಯನ್ನೇ ತಿನ್ಬೇಕು. ವೇಗಧಾರಣ ಅಂದ್ರೆ ಯೂರಿನ್, ಮೋಷನ್ಸ್ ಇವನ್ನೆಲ್ಲ ತಡೆಯುವಂಥದ್ದು. ಮುಖ್ಯವಾದ ವಿಷಯ ರಾತ್ರಿ ಜಾಗರಣ, ನೈಟ್ ಟೈಮ್ಸು ಮಲಗದಲೆ ಫೋನು ಅದು ಇದು ನೋಡ್ಕೊಂಡು ಎದ್ದಿರೋದು. ಚಿಂತಾ ಅಂದ್ರೆ ಯಾವಾಗ್ಲೂ ಯೋಚನೆ ಮಾಡಿ ಸ್ಟ್ರೆಸ್ಫುಲ್ ಆಗಿರುವಂಥದ್ದು. ಶೋಕ ಮತ್ತು ಕ್ರೋಧ ಅಂದ್ರೆ ಯಾವಾಗ್ಲೂ ಕೋಪ ಮಾಡ್ಕೊಳ್ಳುವಂಥದ್ದು ಮತ್ತು ಡಿಪ್ರೆಷನ್ ಇರುವಂಥದ್ದು. ಅಚೇಷ್ಟ ಅಂದ್ರೆ ಯಾವುದೇ ಎಕ್ಸಸೈಸು ಆಕ್ಟಿವಿಟೀಸು ಇಲ್ದಲೇ ಇರುವಂಥದ್ದು. ಇಷ್ಟೆಲ್ಲಾ ಕಾರಣಗಳಿಂದ ಡಯಾಬಿಟಿಸ್ ಬರುತ್ತೆ ಅಂತ ಆಯುರ್ವೇದದಲ್ಲಿ ಆವಾಗಲೇ ಹೇಳಿದ್ದಾರೆ.